ಏನಾಯ್ತು, ತಲೆನೋವ? ಏನಿಲ್ಲ. ಅಲ್ಲ, ಇಷ್ಟು ದಿನ ಬರೀ ಒಬ್ಬೊಬ್ಬಳೆ ಮಾತಾಡ್ತಿರ್ತೀಯ ಅಂತ ಅನ್ಕೊಂಡೆ. ಏನೋ ಮೋನೋ ಆಕ್ಟಿಂಗ್ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ನೀನು ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ. ಯಾವ್ದಾದ್ರು ಡ್ರಾಮಾ ಕಂಪ್ನಿ ಹೋಗಿ ಸೇರ್ಕೊಂಡ್ಬಿಡು. ಒಳ್ಳೆ ಹೆಸರು ಮಾಡ್ತೀಯ ನೀನು. ನನ್ ಜೊತೆ ಇನ್ನೊಂದ್ ಹೆಸರಿದ್ರೆ ಮಾತ್ರ ಇದೆಲ್ಲ ಮಾಡೋದು. ಯಾವ ಹೆಸರು? ಅದೇ ನನ್ ಗಂಡನ ಹೆಸರು ಶ್ರಾವಣಿ ತೇಜಸ್ವಿ. ಹೇಗಿದೆ? ದಪ್ಪ ತರ ಇದೆ. ಏನಿಲ್ಲ, ಚೆನ್ನಾಗೇ ಇದೆ. ಆಗ ನಾವಿಬ್ರು ಒಂದೇ ಸ್ಟೇಜ್ ಮೇಲೆ ಇರ್ತೀವಿ. ನೀವ್ ರೋಮಿಯೋ, ನಾ ಜೂಲಿಯಟ್. ಒಂದ್ ರೊಮ್ಯಾನ್ಸ್ ಸೀಕ್ವೆನ್ಸ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಿಶೇಷವಾದ ಸಂಗತಿ ಈಗ ಮಾತನಾಡದೆ ಏನನು ನೀನು ಕೂತಿರು ಕಣ್ಣಲ್ಲಿ. ನನಗಂತೂ ವಿಶೇಷವಾದ ಅಕ್ಕರೆ ನಿನ್ನಲ್ಲಿ, ನಿನಗಿಂತ ವಿಶೇಷವಾದ ಅಚ್ಚರಿ ನಿನ್ನಲ್ಲಿ. ಈಗ ನೀನು ಎಲ್ಲಿಯೇ ಹೋದರು ನಾನು ಹಾಜರು ಬೆನ್ನಲ್ಲಿ. ಬರೀ ಇಮ್ಯಾಜಿನೇಷನ್ ಆಗೋಯ್ತಲ್ಲ ನಿಂದು. ಈಗ ಇಮ್ಯಾಜಿನ್ ಮಾಡ್ಕೊಂಡಿದ್ದು ತಾವು. ಯಾಕೆ ಡಲ್ ಆಗಿದ್ಯಾ ನೀನು? ನನಗೆ ಕ್ಲಾರಿಟಿ ಇಲ್ಲ, ಏನಂತ ಹೇಳಿ. ಅದು ಅಪ್ಪ ಅಮ್ಮನ್ ನೆನ್ಪಾಯ್ತು. ಓಹೋ, ಶ್ರೀ ಶ್ರೀ ಶ್ರೀಧರ ಮೂರ್ತಿಗಳು, ಶ್ರೀಮತಿ ಪಾರ್ವತಮ್ಮನವರು. ಹೋಗಿ ನೋಡ್ಕೊಂಡ್ ಬನ್ನಿ. ನಾನು ಅಲ್ಲಿಗ ನನ್ ಫೋಟೋಗೂ ಹಾರ ಹಾಕಿದಾರಲ್ಲಿ. ಅಲ್ಲ, ನಿಮ್ಮಪ್ಪ ಮುಂಚಿಂದನು ಹಿಂಗೇನಾ ಅಂತ? ಒಳ್ಳೆ ಮೆಂಟ್ಲು ತರ ಯಾರ ಮೇಲೆ ಕೋಪ ಬಂದ್ರು ಅವ್ರ ಫೋಟೋಗೆ ಹೋಗಿ ಹಾರ ಹಾಕ್ಬಿಡೋದು. ನಾನೇನಾದ್ರೂ ನಿಮ್ಮ ಅಪ್ಪನ ಮಗನಾಗ ಹುಟ್ಟಬೇಕಿತ್ತು. ಏನ್ ಮಾಡ್ತಿದ್ರಿ? ತೊಲೆ ಮೇಲೆ ಹೊಡಿತಾ ಇದ್ದೆ ವಯ್ಯನ್ಗೆ. ಒಳ್ಳೆ ಮೆಂಟ್ಲು ತರ ಆಡ್ತಾನಲ್ಲ, ಎಲ್ಲ ಸರಿ ಮಾಡ್ತಾ ಇದ್ದೆ ನಾನು. ನಮ್ಮಪ್ಪ ಏನ್ ಮೆಂಟ್